ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತನಾದ ಪರಮ ಯೇಸುವಿನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಚಿನ್ನದ ದೀಪಸ್ತಂಭ, ಗುಡಾರದ ತಾನುಬಟ್ಟೆಗಳು ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಚಿನ್ನದ ದೀಪಸ್ತಂಭವು ಚೊಕ್ಕ ಬಂಗಾರದಿಂದ ಮಾಡಲ್ಪಟ್ಟಿತು. ಅದು ಅತ್ಯಂತ ಸುಂದರವಾದ ನಕಾಸಿ ಕೆಲಸದಿಂದ ಕೂಡಿತ್ತು. ಪುಷ್ಪ ಪಾತ್ರೆಗಳು ಹಾಗೂ ಪುಷ್ಪಗಳ ಅಲಂಕಾರವು ಅದರ ಮೇಲೆ ಕೆತ್ತಲ್ಪಟ್ಟಿತ್ತು. ಅದರ ಒಂದೊಂದು ಕೊಂಬೆಗಳಲ್ಲಿಯೂ ಒಟ್ಟು 3 ಪುಷ್ಪಾಲಂಕಾರಗಳಿದ್ದವು. ಹೀಗೆ ಚಿನ್ನದ ದೀಪಸ್ತಂಭದ ಪಾರ್ಶ್ವಗಳಲ್ಲಿ 6 ಕೊಂಬೆಗಳಿದ್ದವು. ಚಿನ್ನದ ದೀಪಸ್ತಂಭವು ಸ್ವಲ್ಪ ಮಾತ್ರಕ್ಕೂ ಕತ್ತಲೆಯಿಲ್ಲದ ನಮ್ಮ ಕರ್ತನಾದ ಯೇಸುವಿನ ಸಂಕೇತವಾಗಿತ್ತು. ನಂತರ ಗುಡಾರವನ್ನು ಹೊದಿಸುವ 4 ರೀತಿಯ ಹೊದಿಕೆಗಳನ್ನು ನೋಡಿಕೊಂಡೆವು. ಒಂದೊಂದು ಹೊದಿಕೆಯ ಕುರಿತು ಆಳವಾಗಿ ಧ್ಯಾನಿಸಿದೆವು. ಈ ಎಲ್ಲ ವಿವರಣೆಗಳು ಮಹಾಮಹಿಮನಾದ ನಮ್ಮ ದೇವರು ತನ್ನ ಸೃಷ್ಟಿಯ ಬಗ್ಗೆ ಇಟ್ಟಿರುವ ಕಾಳಜಿಯನ್ನು ಪ್ರತಿಬಿಂಬಿಸುತ್ತದೆ. ಆತನು ನಮ್ಮ ಉಡುಗೆ ತೊಡುಗೆ, ಊಟ ಎಲ್ಲ ವಿಷಯಗಳಲ್ಲೂ ಚಿಂತಿಸುವವನಾಗಿದ್ದಾನೆ. ನಾವು ಆತನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಬೇಕಷ್ಟೆ. ಉಳಿದೆಲ್ಲವನ್ನು ದಯಪಾಲಿಸುವ ಕರ್ತನು ನಮಗೆ ಈಗ ಹೇಳುವುದನ್ನು ಗಮನವಿಟ್ಟು ಕೇಳಿಸಿಕೊಳ್ಳೋಣ. ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ನಾಮದಲ್ಲಿ ನಿಮ್ಮನ್ನು ಮತ್ತೊಂದು ಆವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಬನ್ನಿರಿ, ಇಂದು ನಾವು ವಿಮೋಚನಕಾಂಡ ಪುಸ್ತಕದ 26ನೇ ಅಧ್ಯಾಯದ 15ನೇ ವಚನದಿಂದ 27ನೇ ಅಧ್ಯಾಯದ 1ರಿಂದ 21 ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಈ 26ನೇ ಅಧ್ಯಾಯದ ಇಂದಿನ ವಾಕ್ಯ ಭಾಗಕ್ಕೆ ಇರುವ ಮುಖ್ಯ ಪ್ರಸ್ತಾಪವು ಚೌಕಟ್ಟುಗಳು ಮತ್ತು ಗದ್ದಿಗೆ ಕಲ್ಲುಗಳು ಎಂಬುದಾಗಿರುತ್ತದೆ. ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 26ನೇ ಅಧ್ಯಾಯ 15ರಿಂದ 19 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಗುಡಾರಕ್ಕೆ ಬೇಕಾದ ಚೌಕಟ್ಟುಗಳನ್ನು ಜಾಲಿ ಮರದಿಂದ ಮಾಡಿಸಬೇಕು. ಪ್ರತಿಯೊಂದು ಚೌಕಟ್ಟು 10 ಮೊಳ ಉದ್ದವಾಗಿಯೂ 1.5 ಮೊಳ ಅಗಲವಾಗಿಯೂ ಇರಬೇಕು. ಪ್ರತಿಯೊಂದು ಚೌಕಟ್ಟು ಅಡ್ಡ ಪಟ್ಟಿಗಳಿಂದ ಜೋಡಿಸಲ್ಪಟ್ಟ 2 ನಿಲುವು ಪಟ್ಟಿಗಳುಳ್ಳದ್ದಾಗಿರಬೇಕು. ಗುಡಾರದ ಎಲ್ಲಾ ಚೌಕಟ್ಟುಗಳನ್ನು ಹಾಗೇ ಮಾಡಿಸಬೇಕು. ಗುಡಾರದ ದಕ್ಷಿಣ ದಿಕ್ಕಿನಲ್ಲಿ 20 ಚೌಕಟ್ಟುಗಳನ್ನು ನಿಲ್ಲಿಸಬೇಕು. 40 ಬೆಳ್ಳಿಯ ಗದ್ದಿಗೆ ಕಲ್ಲುಗಳನ್ನು ಮಾಡಿಸಿ ಆ 20 ಚೌಕಟ್ಟುಗಳ ಕೆಳಗೆ ಇಡಬೇಕು. ಒಂದೊಂದು ಚೌಕಟ್ಟಿನಲ್ಲಿರುವ 2 ಪಟ್ಟಿಗಳಿಗೆ ಒಂದೊಂದು ಗದ್ದಿಗೆ ಕಲ್ಲು ಇರಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ಚೌಕಟ್ಟುಗಳನ್ನು ಒಳ್ಳೆ ಬಾಳಿಕೆ ಬರುವ ಮರವಾದ ಜಾಲಿ ಮರದಿಂದ ಮಾಡಿಸಬೇಕು. ಅದು ನಾಶವಾಗದಂಥದ್ದು. ಈ ಚೌಕಟ್ಟುಗಳನ್ನು ಬಂಗಾರದಿಂದ ಹೊದಿಸಲಾಗಿತ್ತು. ಗುಡಾರದ 2 ಪಕ್ಕಗಳಲ್ಲಿ 20-20ರಂತೆಯೂ ಹಿಂಭಾಗದಲ್ಲಿ 10ರಂತೆಯೂ ಚೌಕಟ್ಟುಗಳಿದ್ದವು. ಕೆಲವು ಕಡೆ ಒಂದರ ಮೇಲೊಂದು ಬರುವಂತಿದ್ದರೂ ಅದು ಗುಡಾರಕ್ಕೆ ಸರಿ ಹೊಂದಿಕೆಯಾಗಿತ್ತು. ಈ ಚೌಕಟ್ಟುಗಳಿಗೆ ಬಳೆಗಳನ್ನು ಮಾಡಿಸಬೇಕು. ಈ ಬಳೆಗಳ ಮೂಲಕ ಕೋಲುಗಳನ್ನು ಹೊಗಿಸಿ ಗುಡಾರವು ಸ್ಥಿರವಾಗಿರುವಂತೆ ಮಾಡಬೇಕು. ಕರ್ತನಲ್ಲಿ ಪ್ರಿಯರೇ, ಗುಡಾರದಲ್ಲಿನ ಪ್ರತಿಯೊಂದು ವಸ್ತುವು ಯೇಸುಕ್ರಿಸ್ತನ ವ್ಯಕ್ತಿತ್ವವನ್ನಾಗಲಿ ಆತನ ಕಾರ್ಯವನ್ನಾಗಲಿ ಸೂಚಿಸುತ್ತಿತ್ತು. ಪ್ರತಿ ಹೊದಿಕೆ, ಪ್ರತಿ ನಾರು, ಪ್ರತಿ ವಸ್ತುವು ರಕ್ಷಕನ ಕುರಿತಾಗಿ ಏನಾದರೊಂದು ಅಂಶವನ್ನು ತಿಳಿಸುವಂತಿತ್ತು. ನೋಡಿರಿ, ಕೋಲುಗಳು ಗುಡಾರವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಹಾಗೆಯೇ ಪವಿತ್ರಾತ್ಮನು ನಿಜ ವಿಶ್ವಾಸಿಗಳನ್ನು ಒಟ್ಟಾಗಿ ಹಿಡಿದುಕೊಂಡಿರುತ್ತಾನೆ. ಹೌದು ಪ್ರಿಯರೇ, ವಿಶ್ವಾಸಿಗಳು ಪವಿತ್ರಾತ್ಮನಿಂದ ಒಂದಾಗಿ ಕೂಡಿಸಲ್ಪಟ್ಟವರಾಗಿರಬೇಕು. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿ ಪವಿತ್ರಾತ್ಮನಿಂದಾದ ಐಕ್ಯವನ್ನು ಕಾಪಾಡಿಕೊಳ್ಳಿರಿ ಎಂಬುದಾಗಿ ವಿಶ್ವಾಸಿಗಳಿಗೆ ಹೇಳಲಾಗಿದೆ. ಪ್ರಿಯರೇ, ಗುಡಾರಕ್ಕೆ ಹೊದಿಸಿದ ಪ್ರತಿ ಹೊದಿಕೆಯು ಬೇರೆ ಬೇರೆ ಬಣ್ಣದ್ದಾಗಿಯೂ ಪ್ರತಿಯೊಂದು ಹೊದಿಕೆಯು ಒಂದೊಂದು ಸಂಗತಿಯನ್ನು ತಿಳಿಸುವಂಥದ್ದಾಗಿದೆ. ನೀಲಿ ಬಣ್ಣವು ಪರಲೋಕದ ಬಣ್ಣವಾಗಿದೆ. ಕೆಂಪು ಬಣ್ಣವು ಯೇಸುಕ್ರಿಸ್ತನ ರಕ್ತದ ಸೂಚಕವಾಗಿದೆ. ನೀಲಿ ಕೆಂಪುಗಳ ಬಣ್ಣಗಳ ಮಿಶ್ರಣವು ನೇರಳೆ ಬಣ್ಣದ್ದಾಗಿದ್ದು ರಾಜತ್ವದ ಸೂಚನೆಯಾಗಿದೆ. ನೀಲಿ ಮತ್ತು ಕೆಂಪು ಭೂಮಿಗೆ ಮುಟ್ಟುವಂಥದ್ದರ ಕುರಿತು ಮಾತಾಡುತ್ತದೆ ಅಥವಾ ಯೇಸುಕ್ರಿಸ್ತನ ಮಾನವೀಯತೆಯನ್ನು ತಿಳಿಸುತ್ತವೆ. ಇನ್ನು ನೇರಳೆ ಬಣ್ಣವು ಆತನು ಯಹೂದ್ಯರ
ರಾಜನೆಂದು ತಿಳಿಸುತ್ತದೆ. ಚೌಕಟ್ಟುಗಳು, ಕೋಲುಗಳು, ಬಳೆಗಳು ಎಲ್ಲವೂ ಚಿನ್ನದ ಹೊದಿಕೆಯಿಂದ ಹೊದಿಸಲ್ಪಟ್ಟಿದ್ದು ಕರ್ತನಾದ ಯೇಸುಕ್ರಿಸ್ತನ ದೈವತ್ವವನ್ನು ತಿಳಿಸುವಂಥದ್ದಾಗಿವೆ. ದೇವರಿಗೆ ಮಹಿಮೆಯುಂಟಾಗಲಿ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 26ನೇ ಅಧ್ಯಾಯ 31 ಹಾಗೂ 32ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹುರಿನಾರಿನ ಬಟ್ಟೆಯಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿ ಒಂದು ತೆರೆಯನ್ನು ಮಾಡಿಸಬೇಕು. ಜಾಲಿ ಮರದಿಂದ 4 ಕಂಬಗಳನ್ನು ಮಾಡಿಸಿ ಚಿನ್ನದ ತಗಡುಗಳನ್ನು ಹೊದಿಸಿ 4 ಬೆಳ್ಳಿಯ ಗದ್ದಿಗೆ ಕಲ್ಲುಗಳ ಮೇಲೆ ನಿಲ್ಲಿಸಿ ಚಿನ್ನದ ಕೊಂಡಿಗಳಿಂದ ಆ ತೆರೆಯನ್ನು ಆ 4 ಕಂಬಗಳಿಗೆ ಸಿಕ್ಕಿಸಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಈ ತೆರೆಯನ್ನು ಕಂಬಗಳಿಗೆ ತೂಗು ಹಾಕಲಾಗಿದ್ದು ಅದು ಯೇಸುಕ್ರಿಸ್ತನ ಮಾನವೀಯತೆಯನ್ನು ಸೂಚಿಸುವಂಥದ್ದಾಗಿದೆ. ನೋಡಿರಿ, ಕಂಬಗಳನ್ನು ಜಾಲಿ ಮರದಿಂದ ಮಾಡಿ ಚಿನ್ನದ ಹೊದಿಕೆಯನ್ನು ಹೊದಿಸಬೇಕಾಗಿತ್ತು. ಅದಕ್ಕೆ ಬೆಳ್ಳಿಯ ಗದ್ದಿಗೆ ಕಲ್ಲುಗಳಿದ್ದವು. ಇದು ದೈವತ್ವವು ವಿಮೋಚನೆಯ ಮೂಲಕ ಭೂಮಿಯನ್ನು ಆವರಿಸಿರುವುದನ್ನು ಸೂಚಿಸುತ್ತದೆ. ಪ್ರಿಯರೇ, ಈ ಸ್ತಂಭಗಳ ತುದಿಯಲ್ಲಿ ಮುಚ್ಚಿಗೆಗಳು ಇರಲಿಲ್ಲ. ಇದರಿಂದ ಈ ಕಂಬಗಳು ಗುಡಾರದ ಇತರ ಕಂಬಗಳಿಗಿಂತ ಬೇರೆಯೇ ಆಗಿದ್ದವು. ಅವುಗಳ ತುದಿ ಸಮವಾಗಿ ಕಡಿಯಲ್ಪಟ್ಟದ್ದಾಗಿತ್ತು. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೆಶಾಯನ ಪ್ರವಾದನಾ ಗ್ರಂಥ 53ನೇ ಅಧ್ಯಾಯ 8ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರೂ ಮನಮುಟ್ಟಿ ಮರುಗಿದರು ಎಂಬುದಾಗಿ. ಹೌದು ಪ್ರಿಯರೇ, ಯೇಸುಕ್ರಿಸ್ತನು ಜೀವಿತರ ಲೋಕದಿಂದ ಕೀಳಲ್ಪಟ್ಟನು. ಆತನು 33 ವರ್ಷ ಮಾತ್ರ ಜೀವಿಸಿದನು. ಪ್ರಿಯರೇ, ಈ ತೆರೆಯನ್ನು ಅಂದವಾಗಿ ಹೆಣೆದ ನಾರಿನಿಂದ ಮಾಡಲಾಗಿತ್ತು. ಮಹಾಪರಿಶುದ್ಧ ಸ್ಥಾನಕ್ಕೆ ಹೋಗಲು ಇದೊಂದೇ ಪ್ರವೇಶವಾಗಿತ್ತು. ನೋಡಿರಿ ಪ್ರಿಯರೇ, ಈ ತೆರೆಯು ಯೇಸುಕ್ರಿಸ್ತನ ಮಾನವೀಯತೆಯನ್ನು ತಿಳಿಸುತ್ತದೆ. ಯೇಸುಕ್ರಿಸ್ತನು ಕ್ರೂಜೆಯಲ್ಲಿ ಹಾಕಲ್ಪಟ್ಟಾಗ ತನ್ನ ಆತ್ಮವನ್ನು ತೊರೆದನು. ಆತನ ಸಮಯದಲ್ಲಿ ಗುಡಾರದ ತೆರೆಯು 2 ಭಾಗವಾಗಿ ಸೀಳಲ್ಪಟ್ಟಿತು. ಇವು ಆತನ ದೇಹದಿಂದ ಆತ್ಮವು ಬಿಡುಗಡೆಯಾದದ್ದನ್ನು ಸೂಚಿಸುತ್ತದೆ. ಪ್ರಿಯರೇ, ದೇವಾಲಯದ ತೆರೆಯು ಹರಿದು 2 ಭಾಗವಾದಾಗ ದೇವರ ಸನ್ನಿಧಾನಕ್ಕೆ ಪ್ರವೇಶ ಮಾರ್ಗವು ತೆರೆಯಲ್ಪಟ್ಟಿತು. ದೇವರ ಬಳಿಗೆ ಹೋಗಲು ಇಂದು ನಮಗಿರುವ ಏಕೈಕ ಮಾರ್ಗವು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮುಖಾಂತರ ಮಾತ್ರ. ಹೌದು ಪ್ರಿಯರೇ, ಮಹಾಪರಿಶುದ್ಧ ಸ್ಥಾನಕ್ಕೆ ಒಂದೇ ಪ್ರವೇಶವಿರುವಂತೆ ದೇವರ ಬಳಿಗೆ ಹೋಗಲು ಒಂದೇ ಮಾರ್ಗವಿದೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಯೇಸುಕ್ರಿಸ್ತನು ತಾನೇ ಹೀಗೆ ಹೇಳಿದ್ದಾನೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ನಾವು ಸಭೆಯೊಂದರ ಸದಸ್ಯರಾಗಿದ್ದರೆ, ಪ್ರಾಮಾಣಿಕರಾಗಿದ್ದರೆ ದೇವರ ಬಳಿಗೆ ಬರಬಹುದೆಂದು ಕೆಲವರು ನೆನೆಸುತ್ತಾರೆ. ಆದರೆ ಪ್ರಿಯರೇ, ಇದನ್ನು ದಯಮಾಡಿ ನಂಬಬೇಡಿರಿ. ಯಾಕಂದರೆ ಈ ರೀತಿಯ ಯೋಚನೆಯು ಸತ್ಯವೇದದಲ್ಲಂತೂ ಇಲ್ಲವೇ ಇಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ತೆರೆಯು ಎಂತಹ ಸುಂದರವಾದಂಥ ಚಿತ್ರಣವಾಗಿದೆಯಲ್ಲವೇ? ಅದು ನಮಗೆ ಯೇಸುಕ್ರಿಸ್ತನ ಮಾನವತ್ವದ ಕುರಿತಾಗಿ ತಿಳಿಸುತ್ತದೆ. ನೋಡಿರಿ, ಯೇಸುಕ್ರಿಸ್ತನ ಮರಣವು ನಮ್ಮನ್ನು ರಕ್ಷಿಸುತ್ತದೆ. ಆತನ ಕಳಂಕವಿಲ್ಲದ ದೋಷಮುಕ್ತ ಜೀವಿತವು ನಮ್ಮನ್ನು ಖಂಡಿಸುತ್ತದೆ. ನಾನು ತೆರೆಯ ಎದುರು ನಿಂತಾಗ ನಾನು ದೋಷಿ ಎಂಬ ಅರಿವು ನನಗಾಗುತ್ತದೆ. ನಾನು ದೇವರ ಸನ್ನಿಧಾನಕ್ಕೆ ಹೋಗಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿದುಕೊಳ್ಳುತ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 50 ಹಾಗೂ 51ನೇ ವಚನಗಳಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಇಗೋ, ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸುಕ್ರಿಸ್ತನ ಮರಣವು ದೇವರ ಬಳಿಗೆ ಹೋಗುವ ಮಾರ್ಗವನ್ನು ತೆರೆಯಿತು. ಹರಿದ ತೆರೆಯು ಇದನ್ನು ನಮಗೆ ತೋರಿಸಿಕೊಡುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 26ನೇ ಅಧ್ಯಾಯ 36ರಿಂದ 37 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಡೇರೆಯ ಬಾಗಲಿಗೆ ಹುರಿನಾರಿನ ಬಟ್ಟೆಯಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದ ವಿಚಿತ್ರವಾಗಿ ಕಸೂತಿ ಹಾಕಿ ಪರದೆಯನ್ನು ಮಾಡಿಸಬೇಕು. ಆ ಪರದೆ ತೂಗಿಸುವುದಕ್ಕಾಗಿ ಜಾಲಿ ಮರದಿಂದ
5 ಕಂಬಗಳನ್ನು ಮಾಡಿಸಿ ಚಿನ್ನದ ತಗಡುಗಳನ್ನು ಹೊದಿಸಬೇಕು. ಅವುಗಳ ಕೊಂಡಿಗಳನ್ನು ಚಿನ್ನದಿಂದ ಮಾಡಿಸಿ ಅವುಗಳಿಗೋಸ್ಕರ 5 ತಾಮ್ರದ ಗದ್ದಿಗೆ ಕಲ್ಲುಗಳನ್ನು ಎರಕ ಹೊಯ್ಯಿಸಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ಪರದೆಯ ಮೂಲಕ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡಬಹುದಿತ್ತು. ಅದು ಆರಾಧನೆಯ ಸ್ಥಳವಾಗಿದ್ದು, ಅಲ್ಲಿ ಚಿನ್ನದ ದೀಪಸ್ತಂಭ, ನೈವೇದ್ಯ ರೊಟ್ಟಿಯ ಮೇಜು, ಧೂಪಾರತಿಯ ವೇದಿ ಇವುಗಳಿದ್ದವು. ಕರ್ತನಲ್ಲಿ ಪ್ರಿಯರೇ, ನಾವು ದೇವರನ್ನು ಈಗ ಈ ಹಳೇ ವಿಧಾನಗಳ ಮೂಲಕ ಆರಾಧಿಸಲು ಆಗುವುದಿಲ್ಲ. ನಾವು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕವೇ ಬರಬೇಕು. ಹೌದು, ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಬೇಕು. ಯೇಸುಕ್ರಿಸ್ತನು ತಾನೇ ಹೀಗೆ ಹೇಳಿದ್ದಾನೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ನೋಡಿರಿ, 2 ಪರದೆಗಳು ಯೇಸುಕ್ರಿಸ್ತನನ್ನು ಸೂಚಿಸುತ್ತವೆ. ದೇವರಿಗೆ ಮಹಿಮೆಯುಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ವಿಮೋಚನಕಾಂಡ ಪುಸ್ತಕದ 26ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮಗೆ ಸಹಾಯ ಮಾಡಿ ಮಾರ್ಗದರ್ಶಿಸಿದ್ದಕ್ಕಾಗಿ ಆತನಿಗೆ ಸ್ತುತಿಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತಾ ಮುಂದಿನ ವೇದ ಭಾಗಕ್ಕೆ ಹೋಗೋಣ. ಈಗ ನಾವು ನಮ್ಮ ಗಮನವನ್ನು 27ನೇ ಅಧ್ಯಾಯದ ಕಡೆಗೆ ಹರಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ 27ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ತಾಮ್ರದ ಯಜ್ಞವೇದಿ, ಗುಡಾರದ ಅಂಗಳ ಮತ್ತು ದೀಪಕ್ಕೆ ಬೇಕಾದ ಎಣ್ಣೆ ಎಂಬುದಾಗಿರುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈಗ ನಾವು ಗುಡಾರದ ಹೊರಪ್ರದೇಶಕ್ಕೆ ಚಾವಡಿಯ ಭಾಗಕ್ಕೆ ಬರುವಾಗ ಇಲ್ಲಿನ ವಸ್ತುಗಳು ತಾಮ್ರದವುಗಳಾಗಿರುವುದನ್ನು ನಾವು ನೋಡುತ್ತೇವೆ. ಅಂದರೆ ತಾಮ್ರದ ವೇದಿ, ತಾಮ್ರದ ಬೋಗೋಣಿ ಇತ್ಯಾದಿ. ಆದರೆ ಗುಡಾರದ ಒಳಗಣ ವಸ್ತುಗಳು ಬಂಗಾರದವುಗಳಾಗಿದ್ದವು. ನೋಡಿರಿ, ನಾವು ದೇವರ ಸಮೀಪಕ್ಕೆ ಬರುತ್ತಿದ್ದಂತೆ ಯೇಸುಕ್ರಿಸ್ತನ ವ್ಯಕ್ತಿತ್ವಕ್ಕೆ ಪ್ರಾಮುಖ್ಯತೆಯು ಕೊಡಲ್ಪಟ್ಟಿದೆ. ಆದರೆ ಹೊರಗೆ ಬರುತ್ತಿದ್ದಂತೆ ಯೇಸುಕ್ರಿಸ್ತನ ಕಾರ್ಯಗಳಿಗೆ ಪ್ರಾಮುಖ್ಯತೆಯು ಕೊಡಲ್ಪಟ್ಟಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 27ನೇ ಅಧ್ಯಾಯ ಪ್ರಾರಂಭದ 3 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯಜ್ಞವೇದಿಯನ್ನು ಜಾಲಿಮರದಿಂದ 5 ಮೊಳ ಉದ್ದವಾಗಿಯೂ 5 ಮೊಳ ಅಗಲವಾಗಿಯೂ ಚಚ್ಚೌಕವಾಗಿ ಮಾಡಿಸಬೇಕು. ಅದರ ಎತ್ತರ 3 ಮೊಳವಿರಬೇಕು. ಅದರ 4 ಮೂಲೆಗಳಲ್ಲಿ 4 ಕೊಂಬುಗಳನ್ನು ಮಾಡಿಸಬೇಕು. ಅವು ಯಜ್ಞವೇದಿಗೆ ಏಕವಾಗಿರಬೇಕು. ಆ ವೇದಿಗೆ ತಾಮ್ರದ ತಗಡುಗಳನ್ನು ಹೊದಿಸಬೇಕು. ಅದರಲ್ಲಿರುವ ಬೂದಿಯನ್ನು ತೆಗೆಯುವುದಕ್ಕಾಗಿ ಬಟ್ಟಲುಗಳನ್ನು ಮಾಡಿಸಬೇಕು. ಸಲಿಕೆಗಳನ್ನು, ಬೋಗೋಣಿಗಳನ್ನು, ಮುಳ್ಳುಗಳನ್ನು, ಅಗ್ಗಿಷ್ಟಿಗೆಗಳನ್ನು ಮಾಡಿಸಬೇಕು. ಆ ಉಪಕರಣಗಳೆಲ್ಲ ತಾಮ್ರದವುಗಳಾಗಿರಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಹೊರಗಣ ಅಂಗಳದಲ್ಲಿನ ಸಾಮಾನುಗಳೆಲ್ಲ ತಾಮ್ರದವುಗಳಾಗಿದ್ದು ಪಾಪಕ್ಕೆ ಬರತಕ್ಕ ನ್ಯಾಯ ತೀರ್ಪಿಗೆ ಸೂಚಕವಾಗಿವೆ. ಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸುವ ಮೊದಲೇ ಪಾಪದ ಕುರಿತಾದ ಇತ್ಯರ್ಥವನ್ನು ಮಾಡಬೇಕಾಗಿತ್ತು. ನೋಡಿರಿ, ಪರಿಶುದ್ಧ ಸ್ಥಳದಲ್ಲಿರುವ ವಸ್ತುಗಳೆಲ್ಲವೂ ಬಂಗಾರದವುಗಳಾಗಿದ್ದು ದೇವರ ಆರಾಧನೆ ಮತ್ತು ಆತನೊಂದಿಗಿನ ಅನ್ಯೋನ್ಯತೆಯನ್ನು ಸೂಚಿಸುತ್ತದೆ. ಹೌದು ಪ್ರಿಯರೇ, ಪರಿಶುದ್ಧ ಸ್ಥಳದಲ್ಲಿ ಯಾವ ಪಾಪವೂ ಇರುವುದಿಲ್ಲ. ಪಾಪದ ಸಂಗತಿಯು ಹೊರಗಣ ಅಂಗಳದಲ್ಲೇ ಸರಿ ಮಾಡಲ್ಪಡಬೇಕಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಮಾನವನು ಹೊರಗೆ ನಿಂತಿರುತ್ತಾನೆ. ಅವನು ದೇವರ ಬಳಿಗೆ ಹೋಗುವುದು ಹೇಗೆ? ಅವನಿಗೆ ಬೇಕಾಗಿರುವ ಮೊದಲನೆಯ ಸಂಗತಿ ಯಾವುದೆಂದರೆ ಅವನ ಬದಲಾಗಿ ಸಾಯತಕ್ಕ ಒಂದು ಬದಲಿ ವಸ್ತು. ಮಾನವನು ದೇವರನ್ನು ಸಂಧಿಸುವುದರಿಂದ ತಪ್ಪಿಸಿಕೊಳ್ಳಬಹುದು. ಆದರೆ ದೇವರನ್ನು ಸಂಧಿಸಿ ಸಾಯಬಾರದೆಂದಿದ್ದರೆ ಅವನಿಗೆ ಬದಲಾಗಿ ಒಬ್ಬರು ಬೇಕು. ಆ ತಾಮ್ರದ ವೇದಿಯ ಮೇಲೆ ಯಾರಾದರೂ ಅವನ ಬದಲಿಗೆ ಸಾಯಬೇಕಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಈ ವೇದಿಯನ್ನು ಕೆಲವೊಮ್ಮೆ ಕರ್ತನ ಮೇಜು ಎಂದು ಮತ್ತು ಪೂರ್ಣಾಹುತಿಯ ಯಜ್ಞವೇದಿ ಎಂದು ಕರೆದಿದೆ. ದೇವರು ಪಾಪಿಯ ಸಂಗಡ ಇಲ್ಲೇ ವ್ಯವಹರಿಸುತ್ತಾನೆ. ಇದು ಯೇಸುಕ್ರಿಸ್ತನ ಕ್ರೂಜೆಯ ಸೂಚಕವಾಗಿದ್ದು ಮಾನವನ ಬದಲಾಗಿ ಸತ್ತವನು ಆತನೇ ಎಂಬುದನ್ನು ತಿಳಿಸುತ್ತದೆ. ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇಯ ವಚನದಲ್ಲಿ ಹೀಗೆ ಹೇಳಿದ್ದಾನೆ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವೂ ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ. ಹೌದು ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪೂರ್ಣಾಂಗ ಯಜ್ಞವಾಗಿದ್ದಾನೆ. ವೇದಿಯು ಮಾನವನಿಂದ ಕಟ್ಟಲ್ಪಟ್ಟಿದ್ದಾದರೂ ಅದರ ನಕಾಶೆಯು
ಪರಲೋಕದ್ದೇ ಆಗಿದೆ. ನೋಡಿರಿ, ಕ್ರೂಜೆಯು ದೇವರು ಆರಿಸಿದ ಬಲಿಯ ಯಜ್ಞವೇದಿಯಾಗಿದೆ. ದೇವರ ಅನಾದಿ ಸಂಕಲ್ಪದ ಅನುಸಾರವೇ ಕರ್ತನಾದ ಯೇಸು ಕ್ರಿಸ್ತನು ಕ್ರೂಜೆಯ ಮರಣಕ್ಕಾಗಿ ಒಪ್ಪಿಸಲ್ಪಟ್ಟನು. ಆದ್ದರಿಂದ ಯೇಸು ಕ್ರಿಸ್ತನು ಒಳ್ಳೆಯ ಮಾನವನಿಗಿಂತಲೂ ಹೆಚ್ಚಿನವನು. ಆತನು ಲೋಕದ ಅಸ್ತಿವಾರ ಹಾಕುವ ಮೊದಲೇ ಕೊಯ್ಯಲ್ಪಟ್ಟ ಯಜ್ಞದ ಕುರಿಯಾಗಿದ್ದಾನೆ. ಈ ತಾಮ್ರದ ವೇದಿಯ ಮೂಲಕವಾಗಿಯೇ ಹೊರತು ದೇವರ ಬಳಿಗೆ ಹೋಗಲು ಬೇರೆ ಯಾವ ಮಾರ್ಗವೂ ಇರುವುದಿಲ್ಲ. ಅಲ್ಲಿ ಒಂದು ಪ್ರಾಣಿಯನ್ನು ವಧಿಸಿ ಅದನ್ನು ಬದಲಿ ಎಂದು ಒಪ್ಪಿಕೊಳ್ಳಬೇಕು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ. ಪ್ರಿಯರೇ, ಅಪೊಸ್ತಲನಾದ ಯೋಹಾನನು ಕೂಡ ಆ ವೇದಿಯ ಮೇಲೆ ಅರ್ಪಿತನಾದ ಬದಲಿ ಕುರಿಯು ಯೇಸುಕ್ರಿಸ್ತನೇ ಎಂದು ಹೇಳಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಕ್ರೂಜೆಯಲ್ಲಿ ಯೇಸುಕ್ರಿಸ್ತನು ಲೋಕದ ಪಾಪದ ದಂಡನೆಯನ್ನು ಕಟ್ಟಿ ತೀರಿಸುತ್ತಿದ್ದಾಗ ಆ ಕೊನೆಯ 3 ತಾಸುಗಳಲ್ಲಿ ಕ್ರೂಜೆಯು ಈ ಯಜ್ಞವೇದಿಯೇ ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ನೋಡಿರಿ ಪ್ರಿಯರೇ, ಈ ತಾಮ್ರದ ಯಜ್ಞವೇದಿಯ ಬಳಿಗೆ ಬಾರದ ಹೊರತು ಮಾನವನು ದೇವರಿಗೆ ಪ್ರಾರ್ಥಿಸಲು, ಸೇವೆ ಮಾಡಲು ಮತ್ತು ಆತನನ್ನು ಆರಾಧಿಸಲು ಆಗುವುದಿಲ್ಲ. ಪ್ರತಿಯೊಬ್ಬ ಯಾಜಕನು, ಲೇವಿಯು ಈ ವೇದಿಯ ಬಳಿಗೆ ಬರಲೇಬೇಕು. ಹೌದು ಪ್ರಿಯರೇ, ಕ್ರೂಜೆಯ ಮಾರ್ಗವು ಮನೆಗೆ ನಡೆಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಯೇಸುಕ್ರಿಸ್ತನು ಈ ತಾಮ್ರದ ವೇದಿಯ ಮೂಲಕವಾಗಿ ಹೋಗಿಲ್ಲದಿರುತ್ತಿದ್ದರೆ ನಮಗೆ ದೇವರ ಬಳಿಗೆ ಹೋಗುವ ಮಾರ್ಗವೇ ಇರುತ್ತಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಯೇಸುಕ್ರಿಸ್ತನು ನಮಗಾಗಿ ಸತ್ತ ಕುರಿಮರಿ ಮಾತ್ರವಲ್ಲದೆ ಆತನು ಜೀವಿತನಾಗಿ ಎದ್ದು ಬಂದ ಕುರಿಮರಿಯೂ ಆಗಿದ್ದಾನೆ. ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 6ನೇ ವಚನದಲ್ಲಿ ಅಪೊಸ್ತಲನಾದ ಯೋಹಾನನು ಒಂದು ಕುರಿಮರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು ಎಂದು ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ತಾಮ್ರದ ವೇದಿಯು ಗುಡಾರದ ಪ್ರವೇಶ ದ್ವಾರದಲ್ಲಿತ್ತು. ಹಾಗೆಯೇ ಯೇಸುಕ್ರಿಸ್ತನ ಕ್ರೂಜೆಯು ಪರಲೋಕದ ಮುಂದೆ ಇದೆ. ಅದು ಈ ಲೋಕದಲ್ಲಿ ಎತ್ತಲ್ಪಟ್ಟಿತು ಮತ್ತು ಈ ಕ್ರೂಜೆಯಲ್ಲದೆ ಪರಲೋಕಕ್ಕೆ ಬೇರಾವ ಪ್ರವೇಶವೂ ಇರುವುದಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ವೇದಿಗೆ ಹೊದಿಸಲ್ಪಟ್ಟ ತಾಮ್ರವು ನ್ಯಾಯ ತೀರ್ಪಿನ ಕುರಿತಾಗಿ ಹೇಳುತ್ತದೆ ಮತ್ತು ತಾಮ್ರದೊಳಗಿನ ಜಾಲೀಮರವು ಈ ಬಲಿ ಯಜ್ಞಕ್ಕೆ ಯೇಸುಕ್ರಿಸ್ತನಲ್ಲಿದ್ದ ಯೋಗ್ಯತೆಯ ಕುರಿತಾಗಿ ತಿಳಿಸುತ್ತದೆ. ಪ್ರಿಯರೇ, ಇದು ಕ್ರೂಜೆಯ ಎಂಥ ಸುಂದರವಾದಂಥ ಚಿತ್ರಣವಾಗಿದೆಯಲ್ಲವೇ? ದೇವರಿಗೆ ಮಹಿಮೆಯುಂಟಾಗಲಿ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 27ನೇ ಅಧ್ಯಾಯ 9ರಿಂದ 16 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಗುಡಾರಕ್ಕೆ ಅಂಗಳವನ್ನು ಏರ್ಪಡಿಸಬೇಕು. ಆ ಅಂಗಳದ ತೆಂಕಣ ಕಡೆಯಲ್ಲಿ ತೆರೆಗಳು ಇರಬೇಕು. ಆ ತೆರೆಗಳು ಹುರಿನಾರಿನ ಬಟ್ಟೆಯಿಂದ ಉಂಟಾಗಿ 100 ಮೊಳ ಉದ್ದವಾಗಿರಬೇಕು. ಆ ಕಡೆಯಲ್ಲಿ 20 ಕಂಬಗಳು, ಅವುಗಳಿಗೆ 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ಕಂಬಗಳಿಗೆ ಬೆಳ್ಳಿಯ ಕೊಂಡಿಗಳು, ಕಟ್ಟುಗಳು ಇರಬೇಕು. ಅದೇ ರೀತಿಯಾಗಿ ಉತ್ತರ ಕಡೆಯಲ್ಲಿಯೂ 100 ಮೊಳ ಉದ್ದವಾದ ತೆರೆಗಳು, 20 ಕಂಬಗಳು, 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ಕಂಬಗಳ ಕೊಂಡಿಗಳು, ಕಟ್ಟುಗಳು ಬೆಳ್ಳಿಯವಾಗಿರಬೇಕು. ಪಶ್ಚಿಮ ಕಡೆಯಲ್ಲಿ ಅಂಗಳದ ಅಗಲಕ್ಕೆ 50 ಮೊಳ ಉದ್ದವಾದ ತೆರೆಗಳು, 10 ಕಂಬಗಳು, 10 ಗದ್ದಿಗೆ ಕಲ್ಲುಗಳು ಇರಬೇಕು. ಪೂರ್ವ ದಿಕ್ಕಿನಲ್ಲಿಯೂ ಅಂಗಳದ ಅಗಲವು 50 ಮೊಳವಿರಬೇಕು. ಅಲ್ಲಿನ ಬಾಗಿಲಿನ 2 ಕಡೆಗಳಲ್ಲಿಯೂ 15 ಮೊಳ ಉದ್ದವಾದ ತೆರೆಗಳು, ಅವುಗಳಿಗೆ 3 ಕಂಬಗಳು, 3 ಗದ್ದಿಗೆ ಕಲ್ಲುಗಳು ಇರಬೇಕು. ಅಂಗಳದ ಬಾಗಲಲ್ಲೇ 20 ಮೊಳದ ಪರದೆಯೂ ಇರಬೇಕು. ಅದನ್ನು ಹುರಿನಾರಿನ ಬಟ್ಟೆಯಲ್ಲಿ ನೀಲಿ ಧೂಮ್ರ ರಕ್ತ ವರ್ಣಗಳುಳ್ಳ ದಾರದಿಂದ ಬೂಟೆದಾರಿ ಕೆಲಸದವರ ಕೈಯಿಂದ ಮಾಡಿಸಬೇಕು. ಬಾಗಲಿಗೆ 4 ಕಂಬಗಳು, 4 ಗದ್ದಿಗೆ ಕಲ್ಲುಗಳೂ ಇರಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿರಿ. ಪರದೆಯ ಬಣ್ಣಗಳಿಗೆ ವಿಶೇಷವಾದಂಥ ಅರ್ಥವಿದೆ. ನೀಲಿ ಬಣ್ಣವು ಪರಲೋಕದ ಬಣ್ಣ. ಇದು ಯೇಸುಕ್ರಿಸ್ತನು ಪರಲೋಕದಿಂದ ಬಂದನೆಂಬುದನ್ನು ತಿಳಿಸುತ್ತದೆ. ಕೆಂಪು ಬಣ್ಣವು ಯೇಸುಕ್ರಿಸ್ತನ ಮಾನವತ್ವವನ್ನು,
ಆತನು ಮಾನವರಿಗಾಗಿ ಸುರಿಸಿದ ರಕ್ತವನ್ನು ಸೂಚಿಸುತ್ತದೆ. ನೇರಳೆ ಬಣ್ಣವು ನೀಲಿ ಹಾಗೂ ಕೆಂಪು ಬಣ್ಣಗಳ ಮಿಶ್ರಣವಾಗಿದ್ದು ಅದು ಯೇಸುಕ್ರಿಸ್ತನ ರಾಜತ್ವವನ್ನು ಸೂಚಿಸುತ್ತದೆ. ಪ್ರಿಯರೇ, ಈ ಪರದೆಯ ಮೂಲಕವೇ ಯಾಜಕರು ಮತ್ತು ಲೇವಿಯರು ಪ್ರವೇಶಿಸಬೇಕಾಗಿತ್ತು. ನೋಡಿರಿ, ಈ ಪರದೆಯು 5 ಮೊಳ ಎತ್ತರ ಮಾತ್ರವಿತ್ತು. ಆದರೆ ಗುಡಾರದ ಹೊರ ಆವರಣವು 100 ಮೊಳ ಉದ್ದವೂ 50 ಮೊಳ ಅಗಲವೂ ಆಗಿದ್ದು ಸುತ್ತಲೂ ಬಿಳಿನಾರು ಬಟ್ಟೆಯಿಂದ ಹೊದಿಸಲ್ಪಟ್ಟಿತ್ತು. ಅದು ಒಳಗೆ ಇರುವವರನ್ನು ಹೊರಗಿನವರಿಂದ ಪ್ರತ್ಯೇಕಿಸುತ್ತಿತ್ತು. ಕರ್ತನಲ್ಲಿ ಪ್ರಿಯರೇ, ಈ 27ನೇ ಅಧ್ಯಾಯದ ಅಂತ್ಯ ಬಹು ಆಸಕ್ತಿಕರವಾಗಿದೆ. ಇಲ್ಲಿ ನಾವು ದೀಪಕ್ಕೆ ಬೇಕಾದ ಎಣ್ಣೆಯ ಕುರಿತಾಗಿ ಗಮನಿಸುತ್ತೇವೆ. ಆದರೆ ಇಲ್ಲಿ ಇದು ಬಹುಬೇಗವೆಂದು ಕಾಣುತ್ತದೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 27ನೇ ಅಧ್ಯಾಯ 20ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೀಪವು ಯಾವಾಗಲೂ ಉರಿಯುವಂತೆ ಇಸ್ರಾಯೇಲರು ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ನಿರ್ಮಲವಾದ ಎಣ್ಣೆಯನ್ನು ತೆಗೆದುಕೊಡಬೇಕೆಂದು ಅವರಿಗೆ ಅಪ್ಪಣೆಯನ್ನು ಮಾಡು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಮೊದಲೇ ತಿಳಿಸಿದಂತೆ ಎಣ್ಣೆಯು ಪವಿತ್ರಾತ್ಮನನ್ನು ಸೂಚಿಸುತ್ತದೆ. ನೋಡಿರಿ, ಬೆಳಕನ್ನು ಪವಿತ್ರಾತ್ಮನು ಕೊಡುತ್ತಾನೆ. ಪವಿತ್ರಾತ್ಮನು ತನ್ನ ಕುರಿತಾಗಿ ಮಾತಾಡದೆ ಯೇಸು ಕ್ರಿಸ್ತನ ವಿಚಾರಗಳನ್ನು ತೋರಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿನ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ನಾವು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ವಿಮೋಚನಕಾಂಡ ಪುಸ್ತಕ 27ನೇ ಅಧ್ಯಾಯ 21ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ದೇವದರ್ಶನದ ಗುಡಾರದಲ್ಲಿ ಆಜ್ಞಾಶಾಸನಗಳ ಮಂಜೂಷದ ಮುಂದಿರುವ ತೆರೆಯ ಹೊರಗೆ ಆರೋನನು ಅವನ ಮಕ್ಕಳು ಸಾಯಂಕಾಲದಿಂದ ಉದಯದವರೆಗೂ ಯೆಹೋವನ ಸನ್ನಿಧಿಯಲ್ಲಿ ಆ ದೀಪವನ್ನು ಸರಿಪಡಿಸುತ್ತಿರಬೇಕು. ಇಸ್ರಾಯೇಲರು ಅವರ ಸಂತತಿಯವರು ಈ ನಿಯಮವನ್ನು ಶಾಶ್ವತವಾಗಿ ಅನುಸರಿಸಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಉರಿಯುವ ದೀಪವು ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸುತ್ತದೆ. ಇದೆಲ್ಲವೂ ಈಗ ಬದಲಾಗಿದೆ. ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಹೌದು ಪ್ರಿಯರೇ, ನಾನು ಮತ್ತು ನೀವು ಹೆಚ್ಚು ಬೆಳಕನ್ನು ಕೊಡಲಾರೆವು, ಆದರೆ ದೇವರಾತ್ಮನು ಮಾತ್ರ ನಮ್ಮನ್ನು ಉಪಯೋಗಿಸಬಲ್ಲನು. ಪ್ರಕಟಣೆ ಪುಸ್ತಕದಲ್ಲಿ ಯೇಸುಕ್ರಿಸ್ತನ ಕುರಿತಾಗಿ ಮೊದಲಾಗಿ ನೋಡುವಾಗ ಆತನು ದೀಪಸ್ತಂಭಗಳ ನಡುವೆ ನಡೆದಾಡುತ್ತಿದ್ದನು. ನೋಡಿರಿ, ಸಭೆಯ ಸಾಕ್ಷಿಯು ಬೆಳಗುತ್ತಾ ಇರುವಂತೆ ಆತನು ನೋಡಿಕೊಳ್ಳುತ್ತಾನೆ. ಹೌದು, ಆತನು ತನ್ನವರೊಂದಿಗೆ ವ್ಯವಹರಿಸುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಇನ್ನೂ ತಿಳಿಸದಿರುವ 2 ವಸ್ತುಗಳ ಕುರಿತಾಗಿ ಒಂದೆರಡು ಸಂಗತಿಗಳನ್ನು ನೋಡಿಕೊಳ್ಳೋಣ. ಮೊದಲನೆಯದು ಧೂಪಾರತಿಯ ವೇದಿ. ಅದರ ಕುರಿತಾಗಿ ನಾವು ವಿಮೋಚನಕಾಂಡ ಪುಸ್ತಕ 30ನೇ ಅಧ್ಯಾಯದಲ್ಲಿ ವಿವರವಾಗಿ ಧ್ಯಾನಿಸಲಿದ್ದೇವೆ. ನಾವು ದೇವರನ್ನು ಆರಾಧಿಸಬೇಕಾದರೆ ಈ ವೇದಿಯ ಮೂಲಕವೇ ಬರತಕ್ಕದ್ದು. ಪ್ರಿಯರೇ, ಪೀಠೋಪಕರಣಗಳಲ್ಲಿ ಇನ್ನೂ ಉಲ್ಲೇಖಿಸಲ್ಪಡದೇ ಇರುವ ಮತ್ತೊಂದು ವಸ್ತು ಯಾವುದೆಂದರೆ ತಾಮ್ರದ ಬೋಗೋಣಿ. ಈ ಬೋಗೋಣಿಯು ದೇವರನ್ನು ಆರಾಧಿಸುವುದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಶುದ್ಧಿಸುತ್ತಿತ್ತು. ಪ್ರಿಯರೇ, ತಾಮ್ರದ ವೇದಿಯ ಬಳಿ ನಾವು ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಸ್ವೀಕರಿಸುತ್ತೇವೆ ಮತ್ತು ತಾಮ್ರದ ಬೋಗೋಣಿಯಲ್ಲಿ ನಾವು ಪರಿಶುದ್ಧಾತ್ಮನಿಂದ ಶುದ್ಧೀಕರಿಸಲ್ಪಡುತ್ತೇವೆ. ಆ ಬಳಿಕವೇ ನಾವು ದೇವರನ್ನು ಆರಾಧಿಸಲು ಹೋಗಬಹುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇದು ಎಂಥ ಅದ್ಭುತಕರವಾದಂಥ ಸಂಗತಿಯಲ್ಲವೇ? ದೇವರಿಗೆ ಮಹಿಮೆಯುಂಟಾಗಲಿ. ಇಲ್ಲಿಗೆ ಪ್ರಿಯರೇ, ಇಂದಿನ ಧ್ಯಾನವು ಮುಕ್ತಾಯವಾಯಿತು. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಗುಡಾರದಲ್ಲಿನ ಪ್ರತಿಯೊಂದು ವಸ್ತುವು ಯೇಸುಕ್ರಿಸ್ತನ ವ್ಯಕ್ತಿತ್ವವನ್ನಾಗಲಿ ಆತನ ಕಾರ್ಯವನ್ನಾಗಲಿ ಸೂಚಿಸುತ್ತಿತ್ತು. ಪ್ರತಿ ಹೊದಿಕೆ, ಪ್ರತಿ ನಾರು, ಪ್ರತಿ ವಸ್ತುವು ನಮ್ಮ ರಕ್ಷಕನ ಕುರಿತಾಗಿ ಏನಾದರೊಂದು ಅಂಶವನ್ನು ತಿಳಿಸುವಂತಿತ್ತು. ನೋಡಿರಿ, ಚಿನ್ನದ ಹೊದಿಕೆ ಕರ್ತನಾದ ಯೇಸುವಿನ ದೈವತ್ವವನ್ನು ತಿಳಿಸುವಂಥದ್ದಾಗಿದೆ. ತೆರೆಯು ಯೇಸುಕ್ರಿಸ್ತನ ಮಾನವೀಯತೆಯನ್ನು ತಿಳಿಸುತ್ತದೆ. ಇನ್ನು ವೇದಿಗೆ ಹೊದಿಸಲ್ಪಟ್ಟ ತಾಮ್ರವು ನ್ಯಾಯ ತೀರ್ಪಿನ ಕುರಿತಾಗಿ ತಿಳಿಸುತ್ತದೆ. ಎಣ್ಣೆಯು ಪವಿತ್ರಾತ್ಮನನ್ನು ಸೂಚಿಸುತ್ತದೆ ಹಾಗೂ ಉರಿಯುವ ದೀಪವು ಯೇಸುಕ್ರಿಸ್ತನ ಕುರಿತಾಗಿ ತಿಳಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ದೇವರ ಬಳಿಗೆ ಹೋಗಲು ಇಂದು ನಮಗಿರುವ ಏಕೈಕ ಮಾರ್ಗವು ಕರ್ತನಾದ ಯೇಸುಕ್ರಿಸ್ತನ ಮುಖಾಂತರ ಮಾತ್ರ. ನೋಡಿರಿ,
ಮಹಾಪರಿಶುದ್ಧ ಸ್ಥಾನಕ್ಕೆ ಒಂದೇ ಪ್ರವೇಶವಿರುವಂತೆ ದೇವರ ಬಳಿಗೆ ಹೋಗಲು ಒಂದೇ ಮಾರ್ಗವಿದೆ. ಆ ಮಾರ್ಗವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆದ್ದರಿಂದ ಪ್ರಿಯರೇ, ಮಾರ್ಗವೂ ಸತ್ಯವೂ ಜೀವವೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಇಂದೇ ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆತನು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ಪಾಪ ಕ್ಷಮಾಪಣೆ, ರಕ್ಷಣಾ ಭಾಗ್ಯ ಹಾಗೂ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಂಡು ಆತನ ಮಹಿಮೆಯುಳ್ಳ ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರೀತಿಯ ದೇವಜನರೇ, ಇದುವರೆಗೆ ದೇವದರ್ಶನ ಗುಡಾರದ ಕುರಿತು ಕೆಲವು ದಿವಸಗಳಿಂದ ಧ್ಯಾನಿಸುತ್ತಾ ಇದ್ದೇವೆ. ಇಂದು ಸಹ ಅದಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಕಲಿತುಕೊಂಡೆವು. ಪರಲೋಕದ ಛಾಯೆಯಾದ ದೇವದರ್ಶನದ ಗುಡಾರದ ಅಧ್ಯಯನವು ನಿಜವಾಗಿಯೂ ನಮಗೆ ಒಂದು ಆಶೀರ್ವಾದಕರವಾಗಿದೆ. ಗುಡಾರವನ್ನು ಕಟ್ಟಲು ಉಪಯೋಗಿಸಿದ ಒಂದೊಂದು ಸಾಮಗ್ರಿಗಳು ಹಾಗೂ ಅದರಲ್ಲಿದ್ದ ಒಂದೊಂದು ವಸ್ತುಗಳು ನಮ್ಮ ಕರ್ತನಾದ ಯೇಸುವನ್ನು ಕುರಿತು ಸೂಚಿಸುತ್ತಿದ್ದವು. ಈಗ ಆತನು ನಮ್ಮೊಳಗೆ ಇರಲು ಬಯಸುವ ದೇವರು. ನಾವು ಸಹ ದೇವದರ್ಶನದ ಗುಡಾರದಂತೆ ಇರಬೇಕೆಂದು ಆಶಿಸುತ್ತಾನೆ. ವಾಕ್ಯವನ್ನು ಕಲಿಯುತ್ತಿರುವ ನಾವು ಆತನ ವಾಸಕ್ಕೆ ಯೋಗ್ಯರಾಗಿ ಜೀವಿಸೋಣ. ಕರ್ತನ ಕೃಪೆಯು ಯಾವಾಗಲೂ ನಿಮ್ಮೆಲ್ಲರೊಂದಿಗಿರಲಿ.